ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಎ.ಸಿ.ಬಿ ಟ್ರಿಪ್ಪಿಂಗ್ ಸರ್ಕ್ಯೂಟ್ ಬಗ್ಗೆ ತಿಳಿದುಕೊಳ್ಳೋಣ. ಐ.ಆರ್ ಅಂತಂದರೆ ನಮ್ಮದು ಬ್ರೇಕರ್ ಎಷ್ಟು ಕೆಪಾಸಿಟಿ ಇದೆ ಅಂದರೆ ನಮ್ದು ಇವಾಗ ಬ್ರೇಕರ್ ಕೆಪಾಸಿಟಿ ಬಂದ್ಬಿಟ್ಟು 2000 ಆಮ್ಸ್ ಇದೆ. ಐ.ಆರ್ ಅಂದರೆ ಓವರ್ಲೋಡ್ ಆರ್ ಲಾಂಗ್ ಟೈಮ್. ಇವಾಗ ನಾವು ಐ.ಆರ್ನ ಸೆಟ್ ಮಾಡಿರೋದು 1 ಅಂತಂದರೆ ಐ.ಆರ್ ಇಂಟು ಐ.ಎನ್ ಈಕ್ವಲ್ ಟು 2000 ಆಮ್ಸಲ್ಲಿ ನಾವು ಸೆಟ್ ಮಾಡಿದ್ದೇವೆ. 2000 ಆಮ್ಸ್ ಮೇಲೆ ಬಂತಂದರೆ ನಮ್ಮದು ಬ್ರೇಕರು ಟ್ರಿಪ್ ಆಗುತ್ತೆ. ಅದು ಬಂದ್ಬಿಟ್ಟು 8 ಸೆಕೆಂಡಲ್ಲಿ ನಮ್ಮ ಬ್ರೇಕರು ಟ್ರಿಪ್ ಆಗುತ್ತೆ. ಟಿ.ಆರ್ ಅಂತಂದರೆ ಓವರ್ಲೋಡ್ ಟೈಮ್ ಆ್ಯಂಡ್ ಐ.ಎಸ್.ಡಿ ಅಂತಂದರೆ ಶಾರ್ಟ್ ಸರ್ಕ್ಯೂಟ್. ಇನ್ ಕೇಸ್ ಎನಿ ಶಾರ್ಟ್ ಸರ್ಕ್ಯೂಟ್ ಆದಾಗ ನಮ್ಮದು ಕರೆಂಟ್ ಜಾಸ್ತಿ ಬರುತ್ತೆ. ಅದಕ್ಕೆ ಐ.ಎಸ್.ಡಿ ಇಂಟು ಐ.ಆರ್. ಐ.ಎಸ್.ಡಿ ಬಂದ್ಬಿಟ್ಟು 3, ಐ.ಆರ್ ಬಂದ್ಬಿಟ್ಟು 2000 ಈಕ್ವಲ್ ಟು 6000 ಆಮ್ಸ್ ಮೇಲೆ ಬಂತಂದರೆ ನಮ್ಮ ಬ್ರೇಕರು ಟ್ರಿಪ್ ಆಗುತ್ತೆ. ಅದು ಬಂದ್ಬಿಟ್ಟು 0.1 ಸೆಕೆಂಡಲ್ಲಿ ನಮ್ಮದು ಬ್ರೇಕರು ಟ್ರಿಪ್ ಆಗುತ್ತೆ. ಆವಾಗ ಇದು ಆನ್ ಆ್ಯಂಡ್ ಆಫ್ ಇದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮದು ಯಾವ್ದು ಪರ್ಪಸ್ಗಾಗಿ ಆನ್ ಆ್ಯಂಡ್ ಆಫ್ ಇಟ್ಟಿದ್ದಾರೆ ಅಂತಂದರೆ, ಆನ್ ಅಂತಂದರೆ ಇಲ್ಲಿ ಅಲಾರಾಮ್ ಇಲ್ವಾ, ಈ ಅಲಾರಾಮ್ ಬರುತ್ತೆ. ಆ್ಯಂಡ್ ಮತ್ತು ಇಂಡಿಕೇಷನ್ ಅಂದರೆ ಒಂದು LED ಟೈಪು ಆನ್ ಆಗುತ್ತೆ. ಎಲ್ಲೇ ಆನಲ್ಲಿಟ್ಟರೆ, ಆಫಲ್ಲಿಟ್ಟರೆ ಅಲಾರಾಮ್ ಬರುತ್ತೆ, ಆದರೆ ಇಂಡಿಕೇಷನ್ ಆನ್ ಆಗಲ್ಲ, LED ಆನ್ ಆಗಲ್ಲ. ಅದಕ್ಕೆ ನಾವು ಬಂದ್ಬಿಟ್ಟು ವೈಟಲ್ಲಿ ಇಟ್ಟಿದ್ದೇವೆ, 0.1 ಇಟ್ಟಿದ್ದೇವೆ. ಡಬಲ್ ಇ ಅಂತಂದರೆ ಇನ್ಸ್ಟಂಟೇನಿಯಸ್, ಇದು ಬಂದ್ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಹಂಗೆ. ಅದು ಮತ್ತು ವಿತಿನ್ ಸೆಕೆಂಡಲ್ಲಿ ಇದು ಬ್ರೇಕರ್ನ ಟ್ರಿಪ್ ಮಾಡುತ್ತೆ. ಡಬಲ್ ಎ ಇಂಟು ಐ.ಎನ್ ಅಂತಂದರೆ ಐ.ಎನ್ ನಮ್ಮದು 2000, 4 ಇಂಟು 2000 ಈಕ್ವಲ್ ಟು 8000 ಆಮ್ಸ್ ಬಂತಂದರೆ ನಮ್ಮದು ಬ್ರೇಕರು ಟ್ರಿಪ್ ಆಗುತ್ತೆ. ಅದು ಬಂದ್ಬಿಟ್ಟು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮ ಬ್ರೇಕರ್ನ ಟ್ರಿಪ್ ಮಾಡುತ್ತೆ. ಐ.ಜಿ ಅಂತಂದರೆ ಗ್ರೌಂಡ್ ಫಾಲ್ಟ್ ಆರ್ ಅರ್ತ್ ಫಾಲ್ಟ್. ಇದರಲ್ಲಿ A, B, C, D ಇದ್ದಾವೆ. ಎ ಅಂತಂತಂದರೆ ಇನ್ಸ್ಟಂಟೇನಿಯಸ್ ಆರ್ ಅಲ್ಟ್ರಾ ಫಾಸ್ಟ್. ಮತ್ತು ಇದರ ಟ್ರಿಪ್ಪಿಂಗ್ ಸ್ಪೀಡ್ ಬಂದ್ಬಿಟ್ಟು ಫಾಸ್ಟೆಸ್ಟ್. ಇದನ್ನು ಬಂದ್ಬಿಟ್ಟು ಎಲ್ಲಿ ಯೂಸ್ ಮಾಡಬೇಕು, UPS, DC ಆರ್ ಸೆನ್ಸಿಟಿವ್ ಲೋಡ್. ಬಿ ಅಂತಂತಂದರೆ ವೆರಿ ಫಾಸ್ಟ್ ಡೆಫಿನಿಟ್ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ವೆರಿ ಫಾಸ್ಟಲ್ಲಿ ಆಗುತ್ತೆ. ಅದು ಬಂದ್ಬಿಟ್ಟು ನಾವು ಎಲ್ಲಿ ಯೂಸ್ ಮಾಡಬೇಕಂತಂದರೆ ಫೈನಲ್ ಔಟ್ ಗೋಯಿಂಗ್ ಫೀಡರ್ಸಲ್ಲಿ ಯೂಸ್ ಮಾಡಬೇಕು. ಸಿ ಅಂತಂತಂದರೆ ಫಾಸ್ಟ್ ಡೆಫಿನಿಟ್ ಟೈಮ್. ಇದು ಬಂದ್ಬಿಟ್ಟು ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಅದನ್ನ ಎಲ್ಲಿ ಯೂಸ್ ಮಾಡಬೇಕಂತಂದರೆ ಮೋಟಾರ್ ಸ್ಪೀಡರ್ಸಲ್ಲಿ ಯೂಸ್ ಮಾಡಬೇಕು, ಅಂದರೆ ಸೆಟ್ ಮಾಡಬೇಕು. ಡಿ ಅಂದರೆ ಇನ್ವರ್ಸ್ ಟೈಮ್. ಅದು ಬಂದ್ಬಿಟ್ಟು ಮೀಡಿಯಮ್ ಆಗಿ ಕೆಲಸ ಮಾಡುತ್ತೆ. ಅದನ್ನ ಎಲ್ಲಿ ಮಾಡಬೇಕಂದ್ರೆ ಸಬ್ ಮೇನ್ ಫೀಡರಲ್ಲಿ ಯೂಸ್ ಮಾಡಬೇಕು. ಇ ಅಂತಂತಂದರೆ ನಾರ್ಮಲ್ ಇನ್ವರ್ಸ್. ಅದು ಬಂದ್ಬಿಟ್ಟು ಮೀಡಿಯಮ್ ಆರ್ ಸ್ಲೋ ಎರಡರಲ್ಲಿ ವರ್ಕ್ ಆಗುತ್ತೆ. ಅದನ್ನ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಪ್ಯಾನಲಲ್ಲಿ ಯೂಸ್ ಮಾಡಬೇಕು. ಎಫ್ ಅಂತಂದರೆ ಲಾಂಗ್ ಇನ್ವರ್ಸ್ ಅಂದರೆ ಲೋ. ಇದನ್ನು ಬಂದ್ಬಿಟ್ಟು ಮೇನ್ LT ಪ್ಯಾನಲಲ್ಲಿ ಯೂಸ್ ಮಾಡಬೇಕು. ಜಿ ವೆರಿ ಫಾಸ್ಟ್ ಲಾಂಗ್ ಇನ್ವರ್ಸ್ ಅಂದರೆ ವೆರಿ ಸ್ಲೋ ಆಗಿ ನಮ್ಮದು ಬ್ರೇಕ್